ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಇಟಾಲಿಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿಸಿದ ಇಟಾಲಿಯ ಮೊದಲ ಮಹಿಳಾ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಬಗ್ಗೆ ಆಳವಾಗಿ ತಿಳಿಯದಿದ್ದೇವೆ. ನೋಡಿ, ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ನಾಯಕಿ ಇಟಲಿಯ ಅತ್ಯುನ್ನತ ಹುದ್ದೆಗೇರಿದ್ದು ನಿಜಕ್ಕೂ ಅಚ್ಚರಿಯ ವಿಷಯ. ಅವರ ಈ ತ್ವರಿತ ರಾಜಕೀಯ ಏರಿಕೆ, ಆಡಳಿತದ ಸಂಕೀರ್ಣತೆ ಮತ್ತು ಅವರ ಸುತ್ತಲಿರುವ ಸೈದ್ಧಾಂತಿಕ ದ್ವಂದ್ವಗಳ ಬಗ್ಗೆ ನಾವಿಂದು ಚರ್ಚಿಸೋಣ. ಯುರೋಪಿನ ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ವಿಷಯವಾಗಿದೆ. ನಾವು ಯಾವೆಲ್ಲ ವಿಷಯಗಳನ್ನು ನೋಡಲಿದ್ದೇವೆ ಅಂತ ಒಮ್ಮೆ ಗಮನಿಸೋಣ. ಮೊದಲಿಗೆ ಅವರ ರಾಜಕೀಯ ಏರಿಕೆ, ನಂತರ ದೇಶೀಯ ಮತ್ತು ಸಾಮಾಜಿಕ ನೀತಿಗಳು, ಜಾಗತಿಕ ವೇದಿಕೆಯಲ್ಲಿ ಅವರ ಹೆಜ್ಜೆಗಳು ಮತ್ತು ಕೊನೆಯದಾಗಿ ಅವರ ಸುತ್ತಲಿರುವ ಸಿದ್ಧಾಂತ ಹಾಗೂ ವಿವಾದಗಳು. ಗಾರ್ಬಿಟೆಲ್ಲಾ ಎಂಬ ಸಾಮಾನ್ಯ ಪ್ರದೇಶದಿಂದ ಇಟಲಿಯ ಪ್ರಧಾನಿ ನಿವಾಸವಾದ ಚಿಗಿ ಪ್ಯಾಲೇಸ್ವರೆಗಿನ ಅವರ ಈ ಪಯಣವನ್ನು ನಿಷ್ಪಕ್ಷಪಾತವಾಗಿ ನೋಡೋಣ ಬನ್ನಿ. ಸರಿ, ಮೊದಲನೇ ಭಾಗದಿಂದ ಶುರು ಮಾಡೋಣ. ಗಾರ್ಬೊಟೆಲ್ಲಾದಿಂದ ಪ್ರಧಾನಿ ಹುದ್ದೆವರೆಗಿನ ಅವರ ಪಯಣ. ಈ ಕಥೆ ಶುರುವಾಗೋದು ರೋಮ್ನ ಒಂದು ಸಾಮಾನ್ಯ ಕಾರ್ಮಿಕ ವರ್ಗದ ನೆರೆಹೊರೆಯಲ್ಲಿ. ಅಲ್ಲಿಂದ ಶುರುವಾದ ಅವರ ದೃಢ ಹೆಜ್ಜೆಗಳು ಎತ್ತರಕ್ಕೆ ಬೆಳೆದದ್ದು ನಿಜಕ್ಕೂ ಕುತೂಹಲಕಾರಿ. ಅವರ ರಾಜಕೀಯ ಪಯಣದ ಈ ಮೈಲಿಗಲ್ಲುಗಳನ್ನು ಸ್ವಲ್ಪ ಗಮನಿಸಿ. ಕೇವಲ 15 ವರ್ಷದ ಯುವ ಕಾರ್ಯಕರ್ತೆಯೊಬ್ಬಳು ಪ್ರಧಾನಿಯಾದ ಅದ್ಭುತ ಕಥೆ ಇದು. 1992ರಲ್ಲಿ ಯೂತ್ ಫ್ರಂಟ್ ಸೇರಿದಾಗಿನಿಂದ ಶುರುವಾಗಿ 2006ರಲ್ಲಿ ಸಂಸತ್ತಿಗೆ ಆಯ್ಕೆಯಾಗಿದ್ದು, ಕೇವಲ 31ನೆಯ ವಯಸ್ಸಿನಲ್ಲಿ ಇಟಾಲಿಯ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ಸಚಿವೆಯಾಗಿದ್ದು. ಎಂತಹ ಬೆಳವಣಿಗೆ ಅಲ್ವಾ? ಆಮೇಲೆ 2012ರಲ್ಲಿ ಬ್ರದರ್ಸ್ ಆಫ್ ಇಟಲಿ ಪಕ್ಷವನ್ನು ಕಟ್ಟಿ 2022ರಲ್ಲಿ ಪ್ರಧಾನಿಯಾದ್ರು. ಇದು ಖಂಡಿತವಾಗಿಯೂ ಒಂದು ಉಲ್ಕೆಯಂತಹ ಏರಿಕೆ. ನಾನು ಜಾರ್ಜಿಯಾ, ನಾನೊಬ್ಬ ಮಹಿಳೆ, ನಾನೊಬ್ಬ ತಾಯಿ, ನಾನು ಇಟಾಲಿಯನ್, ನಾನು ಕ್ರಿಶ್ಚಿಯನ್. 2019ರ ಅವರ ಭಾಷಣದ ಈ ಸಾಲುಗಳು ಎಷ್ಟು ಫೇಮಸ್ ಆಯಿತು ಅಂದ್ರೆ, ಇದು ಕೇವಲ ವೈರಲ್ ಆಗಿದ್ದಲ್ಲದೆ ಅವರ ರಾಜಕೀಯ ಬ್ರ್ಯಾಂಡಿಂಗ್ನ ಪ್ರಬಲ ಅಸ್ತ್ರವಾಯಿತು. ಈ ಸರಳ ಆದರೆ ಆಳವಾದ ಮಾತುಗಳು ಅವರ ರಾಷ್ಟ್ರೀಯ ಗುರುತಿನ ಒಂದು ದೊಡ್ಡ ಅಡಿಪಾಯವಾಗಿ ಬದಲಾಗಿಬಿಟ್ಟು. ಇಲ್ಲಿ ಬ್ರದರ್ಸ್ ಆಫ್ ಇಟಲಿ ಪಕ್ಷದ ಬೆಳವಣಿಗೆಯ ವೇಗವನ್ನು ನೋಡಿ. 2018ರಲ್ಲಿ ಕೇವಲ 4.4% ಮತ ಪಡೆದಿದ್ದ ಪಕ್ಷ 2022ರ ಹೊತ್ತಿಗೆ ಬರೋಬ್ಬರಿ 26% ಮತ ಗಳಿಸಿದೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ನಾಟಕೀಯ ಜಿಗಿತ. ಈ ಬೃಹತ್ ಬೆಂಬಲವೇ ಅವರನ್ನು ನೇರವಾಗಿ ಪ್ರಧಾನಿ ಕುರ್ಚಿಯಲ್ಲಿ ಕೂರಿಸಿದ್ದು. ಈಗ ಎರಡನೇ ವಿಭಾಗಕ್ಕೆ ಬರೋಣ. ದೇಶೀಯ ಮತ್ತು ಸಾಮಾಜಿಕ ನೀತಿಗಳು, ಅಂದ್ರೆ ಕಾನೂನು, ಸುವ್ಯವಸ್ಥೆ ಮತ್ತು ಸಂಪ್ರದಾಯದ ವಿಚಾರದಲ್ಲಿ ಅವರ ನಿಲುವುಗಳು. ಅಧಿಕಾರಕ್ಕೆ ಬಂದ ಮೇಲೆ ರಾಷ್ಟ್ರೀಯ ಭದ್ರತೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ಬಗ್ಗೆ ಅವರು ಬಹಳ ಕಟ್ಟುನಿಟ್ಟಿನಾದ, ಕಠಿಣ ನಿಲುವಿನೇ ಪ್ರದರ್ಶಿಸಿದ್ದಾರೆ. ದೇಶದ ಆಂತರಿಕ ಭದ್ರತೆಯನ್ನು ನಿಭಾಯಿಸಲು ಅವರು ತಂದಿರುವ ಈ ಬಹುಚರ್ಚಿತ ಸುರಕ್ಷತಾ ಮಸೂದೆ ಅಥವಾ ಸೇಫ್ಟಿ ಬಿಲ್ಲನ್ನೇ ತೆಗೆದುಕೊಳ್ಳಿ. ಅಕ್ರಮ ಆಸ್ತಿ ಒತ್ತುವರಿಗೆ ಕಠಿಣ ದಂಡ, ಗಾಂಜಾ ಉತ್ಪನ್ನಗಳ ನಿಷೇಧ, ರಸ್ತೆ ಮತ್ತು ರೈಲು ತಡೆ ನಡೆಸುವ ಪ್ರತಿಭಟನಾಕಾರಿಗೆ ಜೈಲು ಶಿಕ್ಷೆಯ ಎಚ್ಚರಿಕೆ, ಜೊತೆಗೆ ಗುಪ್ತಚರ ಇಲಾಖೆಗೆ ಹೆಚ್ಚಿನ ಅಧಿಕಾರ. ಹೀಗೆ ಇದು ಬಹಳ ಕಟ್ಟುನಿಟ್ಟಾಗಿದೆ. ಸರ್ಕಾರ ಇದನ್ನು ಕಾನೂನು ಸುವ್ಯವಸ್ಥೆಯ ಕಾಳಜಿ ಅನ್ನುತ್ತದೆ. ಆದರೆ ವಿರೋಧ ಪಕ್ಷಗಳು ಇದು ಪ್ರತಿಭಟಿಸುವ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಅಂತ ತೀವ್ರವಾಗಿ ಟೀಕಿಸುತ್ತಿವೆ. ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಒಂದು ದೊಡ್ಡ ಬದಲಾವಣೆ ತರಲು ಸರ್ಕಾರ ಪ್ರಯತ್ನಿಸಿತು. ಅದೇ ಈ ನಾಡಿಯೋ ಸುಧಾರಣೆ. ನ್ಯಾಯಾಧೀಶರು ಮತ್ತು ಪ್ರಾಸಿಕ್ಯೂಟರ್ಗಳ ವೃತ್ತಿಯನ್ನು ಬೇರ್ಪಡಿಸುವ ಮಹತ್ವಾಕಾಂಕ್ಷೆ ಇದಕ್ಕಿತ್ತು. ಆದ್ರೇನಾಯ್ತು? ಈ ಬಹುಹಂತದ ಸುಧಾರಣೆಗೆ ಜನ ಒಪ್ಲಿಲ್ಲ. ಮಾರ್ಚ್ 2026ರ ಸಾಂವಿಧಾನಿಕ ಜನಾಭಿಪ್ರಾಯ ಸಂಗ್ರಹದಲ್ಲಿ ಇದು ತಿರಸ್ಕೃತವಾಯಿತು. ಆಡಳಿತಕ್ಕೆ ಇದೊಂದು ದೊಡ್ಡ ಹಿನ್ನಡೆಯೇ ಸರಿ. ಇನ್ನು ಸಂಪ್ರದಾಯದ ರಕ್ಷಣೆಯ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳು ಅಚ್ಚರಿ ಮೂಡಿಸುತ್ತವೆ. ಇಟಾಲಿಯನ್ ಆಹಾರ ಪದ್ಧತಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಲ್ಯಾಬ್ನಲ್ಲಿ ಬೆಳೆಸಿದ ಕೃತಕ ಮಾಂಸವನ್ನು ನಿಷೇಧಿಸಿದ ವಿಶ್ವದ ಮೊದಲ ರಾಷ್ಟ್ರ ಇಟಲಿ. ಅಷ್ಟೇ ಅಲ್ಲ, ಸಾಂಪ್ರದಾಯಿಕ ಕುಟುಂಬ ವ್ಯವಸ್ಥೆಯನ್ನು ಉಳಿಸಲು ಬಾಡಿಗೆ ತಾಯ್ತನವನ್ನು ಕಟ್ಟುನಿಟ್ಟಿನಾಗಿ ನಿಷೇಧಿಸಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಈ ಉದ್ದೇಶಕ್ಕಾಗಿ ವಿದೇಶಕ್ಕೆ ಹೋಗುವ ದಂಪತಿಗಳಿಗೂ ಈ ನಿಷೇಧ ಅನ್ವಯವಾಗುತ್ತದೆ. ಇದು ಅವರ ಕನ್ಸರ್ವೇಟಿವ್ ಒಲವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸರಿ, ಈಗ ನಮ್ಮ ಮೂರನೇ ವಿಭಾಗದತ್ತ ಗಮನಹರಿಸೋಣ. ಜಾಗತಿಕ ವೇದಿಕೆಯಲ್ಲಿ ಅವರ ವಾಸ್ತವಿಕತೆ ಮತ್ತು ಭೌಗೋಳಿಕ ರಾಜಕೀಯ. ವಿದೇಶಾಂಗ ನೀತಿಯಲ್ಲಿ ಅವರ ಹಿಂದಿನ ಭಾಷಣಗಳಿಗೂ ಈಗಿನ ಪ್ರಾಯೋಗಿಕ ಹೆಜ್ಜೆಗಳಿಗೂ ಇರುವ ವ್ಯತ್ಯಾಸ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಈ ಬದಲಾವಣೆಯನ್ನು ಸ್ವಲ್ಪ ಗಮನಿಸಿ. ಹಿಂದೆ ಅವರು ಯುರೋಪಿಯನ್ ಒಕ್ಕೂಟದ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸುತ್ತಿದ್ರು, ಜೊತೆಗೆ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯದ ಒಲವು ಹೊಂದಿದ್ರು. ಆದರೆ 2022ರ ನಂತರ ಚಿತ್ರಣವೇ ಬದಲಾಗಿದೆ.
ಈಗ ಅವರು ಉಕ್ರೇನ್ ಮತ್ತು ನ್ಯಾಟೋಗೆ ಅತ್ಯಂತ ದೃಢವಾದ ಬೆಂಬಲ ನೀಡ್ತಿದ್ದಾರೆ. ಯುರೋಪಿಯನ್ ನಾಯಕರೊಂದಿಗೆ ಅಷ್ಟೇ ಏಕೆ ಅಮೆರಿಕದ ನಾಯಕರೊಂದಿಗೂ ಹೊಂದಿಕೊಂಡು ಹೋಗುವ ಯೂರೋ ರಿಯಲಿಸ್ಟ್ ವಿಧಾನವನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಈ ಸಂಖ್ಯೆ ನೋಡಿ 5 ಲಕ್ಷ. ಇದು ಯಾಕೆ ಮುಖ್ಯ ಅಂದ್ರೆ ಅಕ್ರಮ ವಲಸೆಯ ವಿರುದ್ಧ ನೌಕಾ ದಿಗ್ಬಂಧನದಂತಹ ಕಠಿಣ ನೀತಿಗಳ ಬಗ್ಗೆ ಮಾತನಾಡುವ ಇದೇ ಸರ್ಕಾರ 2026ರಿಂದ 2028ರ ಒಳಗೆ 5 ಲಕ್ಷ ಐರೋಪಿಯೇತರ ನಾಗರಿಕರಿಗೆ ಉದ್ಯೋಗ ವೀಸಾಗಳನ್ನು ನೀಡಲು ಯೋಜಿಸಿದೆ. ಅಂದ್ರೆ ದೇಶದಲ್ಲಿ ಕೆಲಸಗಾರರ ಕೊರತೆ ಇದೆ ಅನ್ನೋ ವಾಸ್ತವವನ್ನು ಒಪ್ಪುಕೊಂಡು ಅದಕ್ಕೆ ತಕ್ಕಂತೆ ಪ್ರಾಯೋಗಿಕವಾಗಿ ಹೆಜ್ಜೆ ಇಡ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವರ ಕಾರ್ಯತಂತ್ರ ಎಷ್ಟು ವ್ಯವಸ್ಥಿತವಾಗಿದೆ ಅಂತ ಈ ಪಟ್ಟಿ ಹೇಳ್ತದೆ. ಆಫ್ರಿಕಾದಲ್ಲಿ ಹೂಡಿಕೆ ಮಾಡುವ ಮ್ಯಾಟಿ ಯೋಜನೆ ಇರ್ಬೋದು, ವಲಸಿಗರನ್ನು ಕಡಲಾಚೆ ನಿಭಾಯಿಸಲು ಅಲ್ಬೇನಿಯಾದೊಂದಿಗೆ ಮಾಡಿಕೊಂಡ ಒಪ್ಪಂದ ಇರ್ಬೋದು, ಅಥವಾ ರಷ್ಯಾದ ಮೇಲಿನ ಇಂಧನ ಅವಲಂಬನೆ ತಪ್ಪಿಸಲು ಅಲ್ಜೀರಿಯಾದ ಜೊತೆಗಿನ ಗ್ಯಾಸ್ ಒಪ್ಪಂದ ಇರಬಹುದು. ಇವೆಲ್ಲವೂ ಅವರ ಸಕ್ರಿಯ ವಿದೇಶಾಂಗ ನೀತಿಯ ಸ್ಪಷ್ಟ ಉದಾಹರಣೆಗಳು. ಇನ್ನು ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳಿಗೆ ಅವರು ಹೇಗೆ ಸ್ಪಂದಿಸುತ್ತಿದ್ದಾರೆ ಅನ್ನೋದು ಕಾಲಾನಂತರದಲ್ಲಿ ಸಾಕಷ್ಟು ಬದಲಾಗಿದೆ. ಅಕ್ಟೋಬರ್ 2023ರ ನಂತರ ಆರಂಭದಲ್ಲಿ ಇಸ್ರೇಲ್ಗೆ ದೃಢವಾದ ಬೆಂಬಲ ನೀಡಿದ್ರು. ಆಮೇಲೆ 2024ರಲ್ಲಿ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆ ಪಡೆಗಳ ಮೇಲಿನ ದಾಳಿಯನ್ನು ಖಂಡಿಸಿದ್ರು. ನಾಗರಿಕರ ಪ್ರಾಣಹಾನಿ ಹೆಚ್ಚಾದಾಗ 2025ರಲ್ಲಿ ಸಂಪೂರ್ಣ ಶಸ್ತ್ರಾಸ್ತ್ರ ರಫ್ತು ನಿಷೇಧವನ್ನು ಹೇರಿದ್ರು. ಅಷ್ಟೇ ಅಲ್ಲ, ಈ ಬಿಕ್ಕಟ್ಟಿನಿಂದಾಗಿ ಇಂಧನ ಬೆಲೆ ಏರುತ್ತಿರುವುದರಿಂದ ಯುರೋಪ್ನ EU ETS ನಿಯಂತ್ರಣ ವ್ಯವಸ್ಥೆಯನ್ನು 2026ರಲ್ಲಿ ಅಮಾನತುಗೊಳಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಈಗ ನಮ್ಮ ಕೊನೆಯ ವಿಭಾಗ, ಸಿದ್ಧಾಂತ ಮತ್ತು ವಿವಾದಗಳು. ಒಬ್ಬ ಪ್ರಭಾವಿ ನಾಯಕಿಯ ಸುತ್ತ ಗಿರುಕಿ ಹೊಡೆಯುವ ಆಳವಾದ ಸೈದ್ಧಾಂತಿಕ ಚರ್ಚೆಗಳು ಮತ್ತು ಅವರ ಮೇಲಿರುವ ಐತಿಹಾಸಿಕ ಆರೋಪಗಳನ್ನು ನಾವು ನಿಷ್ಪಕ್ಷಪಾತವಾಗಿ ಅವಲೋಕಿಸೋಣ. ಇಂತಹ ಹೆಚ್ಚು ಧ್ರುವೀಕೃತ ವಿಷಯಗಳು ಬಂದಾಗ ಬಹಳ ಎಚ್ಚರಿಕೆಯಿಂದ ಎರಡೂ ಕಡೆಯ ವಾದಗಳನ್ನು ನೋಡಬೇಕು. ವಿಮರ್ಶಕರು ಏನಂತಾರ ಅಂದ್ರೆ, ಇವರ ರಾಜಕೀಯ ಬೇರುಗಳು ನವ ಫ್ಯಾಸಿಸ್ಟ್ ಯುವ ಚಳುವಳಿಗಳಲ್ಲಿದ್ವು ಮತ್ತು ಅವರ ಪಕ್ಷ ಇಂದಿಗೂ ಅದೇ ತ್ರಿವರ್ಣ ಜ್ವಾಲೆಯ ಲೋಗೋ ಬಳಸ್ತಿದೆ ಅಂತಾರೆ. ಇದಕ್ಕೆ ಮೆಲೋನಿ ಅವರೇನು ಹೇಳ್ತಾರೆ, ಫ್ಯಾಸಿಸಮ್ ಅನ್ನು ದಶಕಗಳ ಹಿಂದೆಯೇ ಇತಿಹಾಸಕ್ಕೆ ಒಪ್ಪಿಸಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳೋ ಅವರು ತಮ್ಮನ್ನು ತಾವು ಕೇವಲ ಒಬ್ಬ ಮುಖ್ಯವಾಹಿನಿಯ ಸಂಪ್ರದಾಯವಾದಿ ನಾಯಕಿ ಅಂತ ಗುರುತಿಸಿಕೊಡ್ತಾರೆ. ಕೇವಲ ಇತಿಹಾಸದ ವಿಚಾರ ಮಾತ್ರವಲ್ಲ, ಇವತ್ತಿನ ಆರ್ಥಿಕ ನೀತಿಗಳಲ್ಲೂ ಆಳವಾದ ಬಿರುಕುಗಳಿವೆ. ಉದಾಹರಣೆಗೆ 2024ರ ವಿಭಿನ್ನ ಸ್ವಾಯತ್ತತೆ ಮಸೂದೆ ಇಟಲಿಯ ವಿವಿಧ ಪ್ರದೇಶಗಳಿಗೆ ಹೆಚ್ಚಿನ ಅಧಿಕಾರ ಕೊಡುವುದು ಇದರ ಉದ್ದೇಶ. ಆದರೆ ವಿಮರ್ಶಕರು ಇದು ಕೇವಲ ಶ್ರೀಮಂತ ಉತ್ತರದ ಪ್ರದೇಶಗಳಿಗೆ ಲಾಭ ಮಾಡಿಕೊಟ್ಟು ಬಡ ದಕ್ಷಿಣ ಭಾಗವನ್ನು ನಿರ್ಲಕ್ಷಿಸುತ್ತದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಏಕತೆ ಮತ್ತು ಪ್ರಾದೇಶಿಕ ಹಕ್ಕುಗಳ ನಡುವಿನ ದೊಡ್ಡ ಸಂಘರ್ಷವಿದು. ಇಷ್ಟೆಲ್ಲ ಸೈದ್ಧಾಂತಿಕ ದ್ವಂದ್ವಗಳು, ವಿವಾದಗಳು, ಟೀಕೆಗಳು ಇದ್ರೂ ಮೆಲೋನಿ ಆಡಳಿತ ಮಾಡಿರೋ ಒಂದು ಸಾಧನೆ ಅಂದ್ರೆ ಅವರ ಸರ್ಕಾರದ ಸುದೀರ್ಘಾವಧಿ. ಅಕ್ಟೋಬರ್ 2025ರ ಹೊತ್ತಿಗೆ ಇದು ಇಟಾಲಿಯನ್ ಗಣರಾಜ್ಯದ ಇತಿಹಾಸದಲ್ಲೇ 3ನೇ ಅತಿ ದೀರ್ಘಾವಧಿಯ ಸರ್ಕಾರ ಎಂಬ ದಾಖಲೆ ಬರೆದಿದೆ. ಸರ್ಕಾರಗಳು ಬಹಳ ಬೇಗ ಉರುಳುವ ಇಟಾಲಿಯನ್ ರಾಜಕೀಯದಲ್ಲಿ ಇದು ಖಂಡಿತವಾಗಿಯೂ ಸಾಮಾನ್ಯ ವಿಷಯವಲ್ಲ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ನಾವು ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಒಂದೆಡೆ ಬಲಪಂಥೀಯ ಜನಪ್ರಿಯತೆ, ಮತ್ತೊಂದೆಡೆ ಮುಖ್ಯವಾಹಿನಿಯ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ. ಈ ಎರಡರ ನಡುವೆ ಜಾರ್ಜಿಯಾ ಮೆಲೋನಿ ಕಾಯ್ದುಕೊಳ್ತಿರುವ ಈ ಸೂಕ್ಷ್ಮ ಸಮತೋಲನ ಮುಂದಿನ ದಿನಗಳಲ್ಲಿ ಇಟಲಿ ಮತ್ತು ಇಡೀ ಯುರೋಪಿನ ಭವಿಷ್ಯವನ್ನ ಹೇಗೆ ರೂಪಿಸಲಿದೆ? ಈ ನಿರಂತರವಾಗಿ ವಿಕಸನಗೊಳ್ತಿರುವ ನಾಯಕಿಯ ಮುಂದಿನ ಹೆಜ್ಜೆಗಳು ಹೇಗಿರ್ಲಿವೆ ಅನ್ನೋದನ್ನ ಇಡೀ ಜಗತ್ತು ಕುತೂಹಲದಿಂದ ಕಾಯ್ತಿದೆ.